ಮೌಖಿಕವಾಗಿ ನಗರಸಭೆ ಆಯುಕ್ತರಿಗೆ ಇದ್ರ ಬಗ್ಗೆ ನಾವು ಗಮನಕ್ಕೆ ತಂದಿದ್ದೀವಿ. ಆಲ್ರೆಡಿ ಶಾಸಕರಿಗೂ ಗಮನಕ್ಕೆ ನಾವು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ರೂಪಿಸಿಕೊಂಡು ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಅಂದ್ರೆ ಸರ್ ಈಗ ರಸ್ತೆ ಗುಂಡಿ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ಅಂತ ಜಾಸ್ತಿ ಎತ್ತಾ ಇದೀವಿ ಸರ್. ಧ್ವನಿ ಎತ್ತಾ ಇದೀವಿ. ನಾವು ಮೊದಲಿಂದ ನಾವು ರಸ್ತೆ ಬಗ್ಗೆ ಧ್ವನಿ ಎತ್ತಾ ಇದೀವಿ. ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ನಾವು ನಗರದ 31-32 ವಾರ್ಡ್ನಲ್ಲಿ ಕೂಡ ಸಮಸ್ಯೆ ಇದೆ ಸರ್. ರಸ್ತೆ ಆಗಿರ್ಬೋದು, ಆಮೇಲೆ ಸ್ವಚ್ಛತೆಗಳ ಬಗ್ಗೆ, ಸೊಳ್ಳೆ ಬಗ್ಗೆ ಆಗಿರ್ಬೋದು, ಎಲ್ಲ ನೈರ್ಮಲ್ಯದ ಬಗ್ಗೆ ಸ್ವಲ್ಪ ಭಾಳಷ್ಟು ಪ್ರಾಬ್ಲಮ್ ಇದೆ ಸರ್. ಆಲ್ರೆಡಿ ನಾವು ಮೌಖಿಕವಾಗಿ ಹೇಳಿದ್ರು ಮಾಡ್ತೀನಿ ಸರ್ ಅಂತ ಹೇಳಿದ್ದಾರೆ ಸರ್ ನಗರಸಭೆ ಆಯುಕ್ತರು. ಇನ್ನೂ ಥರ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಪ್ಲಾಸ್ಟಿಕ್ ಮುಕ್ತ ಅಂತ ಸರ್ಕಾರ ಆದೇಶ ಮಾಡಿದೆ. ಆದರೂ ಕೂಡ ಅಧಿಕಾರಿಗಳು ಏನೋ ಒಂದು ಪರೋಕ್ಷವಾಗಿ ಬೆನ್ನೆಯಿಂದನೇ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂತಂದರೆ ಪ್ಲಾಸ್ಟಿಕ್ ಮುಕ್ತ ಅಂತ ಹೇಳಿದ್ರು ಕೂಡ ಒಂದು ಕಡೆ ಈ ಒಂದು ಇದ್ರ ಬಗ್ಗೆ ಪ್ಲಾಸ್ಟಿಕ್ ವಿರುದ್ಧವಾಗಿ ಹೋರಾಟವಾಗಿ ತೀವ್ರ ಗತಿಯಿಂದ ಹೋರಾಟ ಮಾಡಿದರೆ ಪ್ಲಾಸ್ಟಿಕ್ನ ಮುಕ್ತ ಮಾಡ್ಬೋದಾಗಿತ್ತು. ಆದರೆ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ಕೇವಲ ಸಂಘಟನೆಯರು ಮಾಡಿದ್ರೆ ಸಾಲದು, ಅಧಿಕಾರಿಗಳು ಕೂಡ ಆಗಲೂ ಜನಗಳು ಸಹಿತ ಇದ್ರ ಬಗ್ಗೆ ಕೈ ಜೋಡಿಸಿದಾಗ ಮಾತ್ರ ಪ್ಲಾಸ್ಟಿಕ್ ಮುಕ್ತ ಆಗೋದಕ್ಕೆ ಸಾಧ್ಯ ಆಗುತ್ತೆ. 2024 ಫೆಬ್ರವರಿಯಲ್ಲಿ ಆದೇಶ ಆಗಿದೆ, ಸರ್ಕಾರ ಆದೇಶ. 2024ರಲ್ಲಿ ಆದೇಶ ಆದಮೇಲೂ ಕೂಡ ನಾವು ಮನವಿ ಕೊಟ್ಟಿದ್ದೀವಿ ಸಾಮೂಹಿಕ ಸಂಘಟನೆಯಿಂದ. ಇಲ್ಲಿವರೆಗೂ ಕೂಡ ಕಣ್ಣಿಗೆ ಕಂಡ್ರೂ ಕೂಡ ನಗರಸಭೆ ಮುಂದೆ ಎಡಭಾಗದಲ್ಲಿ ಇಂಗ್ಲೀಷ್ನಲ್ಲಿ ನಾಮಫಲಕ ಇದ್ರೂ ಕೂಡ ಒಂದು ಏನಂತ ಹೇಳ್ಬೇಕಾದ್ರೆ ಇವರು ಒಂಥರ ಕಳ್ರೆ ಹೇಳ್ಬೇಕು. ಇವರು ಅವರಾಗ್ತಿರು ಕಳ್ರೆ. ಇವರು ಕೇವಲ ನಾವು ಸಂಘಟನೆಯರು ಬಂದಾಗ ಮಾಡ್ತೀವಿ ಅನ್ನೋ ಒಂದು ಧ್ಯೇಯವನ್ನು ಹೇಳ್ತಾರೆ ಹೊರತಾಗಿ ಯಾರೂ ಇದನ್ನ ಬಗ್ಗೆ ಅನುಷ್ಠಾನ ತರಂಗಿಲ್ಲ. 60-40 ಅನುಪಾತದಲ್ಲಿ ಸರ್ಕಾರ ಆದೇಶ ಮಾಡಿದೆ. 60 ಕನ್ನಡ ಭಾಷೆ, 40 ಪರಭಾಷೆ ಮಾಡ್ಬೇಕನ್ನೋದು ಸರ್ಕಾರದ ಆದೇಶ ಇದೆ. ಇದ್ರೂ ಕೂಡ ಇವ್ರು ಏನು ಅದ್ರ ಬಗ್ಗೆ ಗಂಭೀರವಾದ ಪರಿಗಣನೆ ತಗೋತಾ ಇಲ್ಲ. ಈಗ ನಾವು ಇದ್ರ ಬಗ್ಗೆ ಹೇಳೋದು ಅಂತಂದ್ರೆ, ನೀವು ಏನಾದರೂ ಒಂದು ವಾರದಲ್ಲಿ ಜೈಲ್ಕರ್ತ ನೀವು ಏನಾದರೂ ಇದ್ರ ಬಗ್ಗೆ ನೀವು ಉಗ್ರವಾದ ಇದು ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮನ್ನೇ ಮುತ್ತಿಗೆ ಹಾಕ್ತೀವಿ. ಅವ್ರನ್ನ ಎಲ್ಲ ಅಂಗಡಿ ಮುಂಗಡ ಬಿಡ್ತೀವಿ. ಫಸ್ಟ್ ನಿಮ್ಮನ್ನೇ ನಗರಸಭೆಗೆ ಮುತ್ತಿಗೆ ಹಾಕೊಂಡು ನಿಮ್ಮನ್ನೇ ಹಿಡ್ಕೊಂಡು ಹೋಗ್ತೀವಿ. ಅಲ್ಲಿ ನಾವು ನಿಮ್ಮ ಮುಂದೆನೇ ತೊಗೊಂಡಿಗೆಸಿ ನಿಮ್ಮ ಮುಂದೆ ಹಚ್ಚಕ್ಕಂಥ ಕೆಲಸ ಆಗ್ತದ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನಗರಸಭೆ ಆಯುಕ್ತರೇ ಹೊಣೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.